ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಏನು ಒಂದು ನಾವು ಕ್ರೈಸ್ ಮತ್ತು EMRS ವತಿಯಿಂದ ಏನು ಒಂದು ಮೊದಲ ಸುತ್ತಿನ ಪ್ರಕ್ರಿಯೆ ಬಗ್ಗೆ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಂಜೆ KE ವತಿಯಿಂದ ಏನಾಗಿದೆಯಪ್ಪ ಅಂತಂದರೆ, ಈ ಒಂದು EMRS ಅದರದ್ದು ಒಂದು ಮೊದಲನೇ ಸುತ್ತಿನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಿ, EMRS ಮೊದಲ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಕ್ರೈಸದ್ದು ಲೇಟ್ರಾಗಿ ಮಾಡ್ಬೋದು, ಬಟ್ ಇವಾಗ EMRSದು ಮಾತ್ರ ಇಲ್ಲಿ ಮೊದಲ ಸುತ್ತಿನ ಸೀಟ್ ಹಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು EMRSದಲ್ಲಿ ಜಿಲ್ಲಾವಾರು ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನೀವು ಇದು EMRS ಅಂತಂದರೆ ಸ್ಪೆಷಲಿ ನಮ್ಮ SC ST ಅಭ್ಯರ್ಥಿಗಳಿಗೆ ಮಾತ್ರ ಇದು ಸಂಬಂಧಿಸಿದಂಥದ್ದು. ಓಕೆ, ಸೊ ಈ SC ST ಅಭ್ಯರ್ಥಿಗಳು ಇಲ್ಲಿ ಜಿಲ್ಲಾವಾರು ಪಟ್ಟಿಯನ್ನು ಆಲ್ ಓವರ್ ಕರ್ನಾಟಕದಿಂದ ಜಿಲ್ಲಾವಾರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ಪೆಷಲಿ ST ವಿದ್ಯಾರ್ಥಿಗಳದ್ದು ಮಾತ್ರ EMRS ಒಳಗಡೆ ST ವಿದ್ಯಾರ್ಥಿಗಳದ್ದು ಇಲ್ಲಿ ಲಿಸ್ಟನ್ನು ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ಅಂದರೆ ಗಂಡು ಮತ್ತು ಹೆಣ್ಣು ಅಭ್ಯರ್ಥಿಗಳ ಒಂದು ಏನು ಮಾಡಿದಾರಪ್ಪ ಅಂದರೆ ಮಾತ್ರ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ST ವಿದ್ಯಾರ್ಥಿಗಳದ್ದು ಮಾತ್ರ ಇಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. EMRSಲ್ಲಿ ನೀವು ಯಾರು ಅಪ್ಲೈ ಮಾಡಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದೇನಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ, EMRS ಒಳಗಡೆ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಏಕಲವ್ಯ ವಸತಿ ಶಾಲೆಗಳ 2026ನೇ ಸಾಲಿನ 6ನೇ ತರಗತಿಗೆ ತಾತ್ಕಾಲಿಕ ಸೀಟು ಹಂಚಿಕೆ ಆಲ್ರೆಡಿ ಅವರು ಬಿಡುಗಡೆ ಮಾಡಲಾಗಿತ್ತು. 17/4/2025 ಬಿಡುಗಡೆಯಾಗಿತ್ತು. ಆದರೆ ಮೊದಲನೇ ಸುತ್ತಿನ ಅಂದರೆ ನಿನ್ನೆ 4/5/2026ಕ್ಕೆ ವೆಬ್ಸೈಟಲ್ಲಿ ನಾವು ಅಪ್ಡೇಟ್ ಮಾಡಿದ್ದೀವಿ. ಹುನೂಡ್ಕುರಿ ಅಂತ ಹೇಳ್ತಿದ್ದಾರೆ. ಇದು ನೋಡಿರಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿರುವಂಥದ್ದು. ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಈ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ.